ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ನಡೆದ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಯ್ಕೆಯಾಗಿದ್ದಾರೆ. ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರವನ್ನು ನಮ್ಮ ಚುನಾವಣಾಧಿಕಾರಿಯಾಗಿರುವಂಥ ಸತೀಶ್ ರಾವ್ ಅವರು ವಿತರಿಸಲಿದ್ದಾರೆ. ಒಬ್ಬೊಬ್ಬರೇ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗ ನಾಮಪತ್ರ ಈ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಶಶಿಧರ್ ಪಯತ್ ಬೈಲ್ ಅವರು ಆಯ್ಕೆಯಾಗಿದ್ದಾರೆ. ಶಶಿಧರ್ ಪಯತ್ ಬೈಲ್ ಅವರು ಬಂದು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಶಿಧರ್ ಪಯತ್ ಬೈಲ್ ಅವರು ಹಿರಿಯ ಪತ್ರಕರ್ತರಾಗಿದ್ದು ಅನುಭವಿ ಪತ್ರಿಕೋದ್ಯಮದಲ್ಲಿ ಅನುಭವಿ ಕೃಷಿ ಮಾಡಿದ್ದಾರೆ. ಅವರಿಂದ ಇನ್ನಷ್ಟು ಉತ್ತಮ ಕೆಲಸ ಕಾರ್ಯಗಳು ನಡೆಯಲಿ. ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಗೆ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ. ದಿನೇಶ್ ಅವರು ಬಂದು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ದಿನೇಶ್ ಅವರು ಸತೀಶ್ ರಾವ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಉಪಾಧ್ಯಕ್ಷರಾಗಿ ಜನಾರ್ದನ್ ಅವರು ಆಯ್ಕೆಯಾಗಿದ್ದಾರೆ. ಜನಾರ್ದನ್ ಅವರು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ನಾಮಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಆಸಿಫ್ ಅವರು ಹೊಸಗರಲ್ ಚಾನಲ್ನವರು ಆಯ್ಕೆಯಾಗಿದ್ದಾರೆ. ಅವರು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾರ್ಯದರ್ಶಿಯಾಗಿ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಈಗ ಪ್ರಮಾಣ ಪತ್ರವನ್ನು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಸ್ವೀಕರಿಸಿದ್ದಾರೆ. ಮತ್ತೊಬ್ಬ ಕಾರ್ಯದರ್ಶಿಯಾಗಿ ಅಬ್ದುಲ್ ಬಸೀರ್ ಅವರು ಆಯ್ಕೆಯಾಗಿದ್ದಾರೆ. ಅಬ್ದುಲ್ ಬಸೀರ್ ಅವರು ಬಂದು ಸತೀಶ್ ರಾವ್ ಅವರಿಂದ ಚುನಾವಣಾಧಿಕಾರಿ ಸತೀಶ್ ರಾವ್ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಕೋಶಾಧಿಕಾರಿಯಾಗಿ ವಜ್ರೇಶ್ವರಿ ಅವರು ಆಯ್ಕೆಯಾಗಿದ್ದಾರೆ. ಅವರು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸುತ್ತಿದ್ದಾರೆ. ಕಾರ್ಯಕಾರಿ ಸಮಿತಿಗೆ 5 ಮಂದಿ ಕಾರ್ಯಕಾರಿ ಸಮಿತಿಗೆ ಸದಸ್ಯರಾಗಿ 5 ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಮೋಹನ್ ಕುತ್ತಾರ್ ಅವರು ಪ್ರಮಾಣ ಪತ್ರವನ್ನು ಚುನಾವಣಾಧಿಕಾರಿ ಸತೀಶ್ ರಾವ್ ಅವರಿಂದ ಸ್ವೀಕರಿಸ್ತಾ ಇದ್ದಾರೆ. ವಸಂತ್ ಎನ್ ಕೋನಾಜಿ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ಅವಧಿಯಲ್ಲಿ ಅಧ್ಯಕ್ಷರಾಗಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಈ ಸಾರಿ ಮತ್ತೊಮ್ಮೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಚುನಾವಣಾಧಿಕಾರಿಯಿಂದ ಸತೀಶ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ಸದಸ್ಯತ್ವಕ್ಕೆ ಅವರು ಪ್ರಮಾಣ ಪತ್ರವನ್ನು ಸತೀಶ್ ಚುನಾವಣಾಧಿಕಾರಿಯಿಂದ ಸ್ವೀಕರಿಸ್ತಾ ಇದ್ದಾರೆ. ರಜನಿಕಾಂತ್ ಸಿ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಚುನಾವಣಾಧಿಕಾರಿ ಸತೀಶ್ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಗಣೇಶ್ ತಲಪಾಡಿ ಇವರು ಪ್ರಮಾಣ ಪತ್ರವನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪ್ರಮಾಣ ಪತ್ರವನ್ನು ಸತೀಶ್ ಚುನಾವಣಾಧಿಕಾರಿ ಅವರಿಂದ ಸ್ವೀಕರಿಸ್ತಾ ಇದ್ದಾರೆ.
ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕಾರ್ಯನಿರತ ಢಾಕಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ನಿಮ್ಮಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿ. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮಾದರಿ ಪತ್ರಕರ್ತರ ಸಂಘವಾಗಿ ಬೆಳೆಯಲಿ ಎಂದು ಆಶಿಸುತ್ತೇನೆ. ಮತ್ತು ನಡೆದ ಚುನಾವಣೆಯನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ ಎಲ್ಲರೂ. ಮತ್ತು ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ನಮ್ಮ ಶಶಿಧರ್ ಪೈತಬೈಲ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಜನ ಅವರು. ಹಾಗಾಗಿ ಈ ಸಲದ ಎಲ್ಲ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತದೆ ಎನ್ನುವುದಕ್ಕೆ ನಮಗೆ ಭರವಸೆ ಇದೆ. ಅದೇ ರೀತಿ ನಮ್ಮ ಮಾಜಿ ನಿಕಟಪೂರ್ವ ಅಧ್ಯಕ್ಷ ವಸಂತ್ ಅವರಿದ್ದಾರೆ, ಈಗಲೂ ಬ್ಯುಸಿ. ಅವರು ಫುಲ್ಲು ಈ 3 ವರ್ಷವನ್ನು ಬಹಳ ಬ್ಯುಸಿಯಾಗಿ ಮಾಡಿ ನಿಮ್ಮ ಒಂದು ಪ್ರೆಸ್ ಕ್ಲಬ್ಗೆ ಹೆಸರು ತಂದಿದ್ದಾರೆ. ನಿಮ್ಗೆಲ್ಲರಿಗೂ ಶುಭವಾಗಲಿ, ನಿಮ್ಮಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಯಲಿ ಅಂತ ಆಶಿಸ್ತೇನೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಹಿರಿಯ ಪತ್ರಕರ್ತರಾಗಿರುವಂತಹ ವಿದ್ಯಾಧರ್ ಶೆಟ್ಟಿ ಹೊಸಕೊರಲ್ ಆಡಳಿತ ನಿರ್ದೇಶಕರು ಅವರನ್ನು ಆಮಂತ್ರಿಸಿದ್ದೆವು. ಬಹಳ ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ ಈಗ. ಸರ್, ನಿಮ್ಮನ್ನ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರ ಮಾತ್ರ ಅಲ್ಲ, ಕಲಾವಿದರು ಕೂಡ, ಯಕ್ಷಗಾನದಲ್ಲಿ ವೇಷಧಾರಿ ಕೂಡ, ತಾಳಮದ್ದಳೆ ಸಂಘಟಕರು, ಈ ಭಾಗದಲ್ಲಿ ಉಳ್ಳಾಲ ಭಾಗದಲ್ಲಿ ಸೌಹಾರ್ದ ಸಂಗಮ, ದೀಪಾವಳಿ, ಕ್ರಿಸ್ಮಸ್, ರಂಜಾನ್, ಬೇರೆ ಬೇರೆ ಕಾಲಘಟ್ಟದಲ್ಲಿ ಎಲ್ಲರನ್ನ ಕರೆದು ಒಂದು ಸೌಹಾರ್ದಯುತವಾದಂತಹ ಉತ್ತಮವಾದ ಕಾರ್ಯಕ್ರಮ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಬಹಳ ವಿಶೇಷ, ಈ ಭಾಗದ ಸಾಧಕರನ್ನ ಗುರುತಿಸಿ ಅವರನ್ನು ಸನ್ಮಾನಿಸುವ ಮೂಲಕ ಪತ್ರಕರ್ತನ ನಿಟ್ಟಿನಲ್ಲೂ ಕೂಡ ಹಾಗೆ ಸಮಾಜದೊಬ್ಬ ಸುಧಾರಕ ನೆಲೆಯಲ್ಲೂ ಬಹಳಷ್ಟು ಸೇವೆಯನ್ನು ಮಾಡುತ್ತಾ ಬಂದವರು. ಅವರಿಗೆ ದೇವರು ಕಳೆದ 2 ವರ್ಷಗಳಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬಂದಿದೆ. ಯಾವುದೇ ಅರ್ಜಿಯನ್ನು ಹಾಕಿದವರಲ್ಲ, ಯಾವುದೇ ಪ್ರಶಸ್ತಿ ಹಿಂದೆ ಹೋದವರಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಉಳ್ಳಾಲಕ್ಕೂ ಕೂಡ ಒಂದು ಹೆಮ್ಮೆ ಅಂತ ಹೇಳುತ್ತಾ ಹಿರಿಯರಾದಂಥ ವಿದ್ಯಾಧರ್ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೆ ಸರ್. ಹಾಗೆಯೇ ಇಂದಿನ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿ ಭಾಗವಹಿಸಿದಂಥ ನನ್ನ ಆತ್ಮೀಯರು, ಬಹಳ ಉತ್ತಮವಾದ ಸಿಂಗರ್, ಮುಡಿಪು ಕಾಲೇಜ್ ದಿವಸಗಳಲ್ಲೂ ಕೂಡ ಒಳ್ಳೆ ಹೆಸರನ್ನು ಪಡೆದರು ಸಿಂಗರ್ ನಮ್ಮ ಸತೀಶರ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಅಜಾತ ಶತ್ರು, ಇವತ್ತಿಗೂ ಕೂಡ ನಮ್ಮ ಮಂಗಳೂರಿನಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಯಾರು ಪಡೆದ ಅಂತ ಕೇಳಿದ್ರೆ ಅದು ಸತೀಶರವರು. ಅದೊಂದು ಹೆಮ್ಮೆ. ಯಾಕೆಂತ ಹೇಳಿದ್ರೆ ಯಾರ ಮನಸ್ಸನ್ನ ನೋಯಿಸಿದವರಲ್ಲ, ಯಾರಿಗೂ ತುಟಿ ಪಿಟಿಕ್ ಅಂತೇಳಿ ಮನಸ್ಸನ್ನ ಘಾಸಿಗೊಳಿಸುವ ಪ್ರಯತ್ನ ಮಾಡಲಿಲ್ಲ. ಅವರಾಯಿತು, ಅವರ ಕೆಲಸ ಆಯಿತು, ಮತ್ತೆ ಟ್ಯಾಲೆಂಟ್. ಅದೆಷ್ಟೋ ಬಾರಿ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರ ಛಾಯಾಚಿತ್ರಗಳು ಪ್ರದರ್ಶನಗಳಿದ್ದು ಅದರಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಹೆಮ್ಮೆ ನಮ್ಮ ಇರಾ ಗ್ರಾಮಕ್ಕೆ ಮಾತ್ರ ಅಲ್ಲ, ಮಂಗಳೂರಿಗೆ ಮಾತ್ರ ಅಲ್ಲ, ಪತ್ರಕರ್ತನಾಗಿಯೂ ನನ್ನ ಆತ್ಮೀಯ ಮಿತ್ರನಿಗೂ ತುಂಬ ಖುಷಿ ಕೊಟ್ಟಿದೆ ಸರ್. ನೀವು ಈ ಒಂದು ನಮ್ಮ ಕ್ಲಾಸ್ಮೇಟ್ ಹೌದು, ಈಗ ಕೂಡ ಅದೇ ರೀತಿಯಲ್ಲಿದ್ದಾರೆ, ಚುರುಕಾಗಿದ್ದಾರೆ. ಈಗಲೂ ಕೂಡ ನಮ್ಮ ಪತ್ರಕರ್ತರ ಸಂಘದ ಕಾರ್ಯಕ್ರಮದಲ್ಲಿ ಸಿಂಗರ್ ಆಗಿ ಕರೋಕೆ ಹಾಕೊಂಡು ಸಿಂಗರ್ ಆಗಿ ಇದ್ದಾರೆ. ಅವರನ್ನ ತೋರಿಸ್ತೇನೆ. ಪತ್ರಕರ್ತರು ಅಶೋಕ್ BN ಅವರು ಹಿರಿಯ ಪತ್ರಕರ್ತರು, ಬಹಳಷ್ಟು ಪತ್ರಿಕೆಗಳ ಸಂಪಾದಕರು, ಒಳ್ಳೆಯ ಹೆಸರು. ಹಾಗೆ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದವರು, ಅದೆಷ್ಟೋ ಕಾಲಘಟ್ಟದಲ್ಲಿ ದುಡಿಯುತ್ತಾ ಬಂದು ಜಿಲ್ಲೆಗೆ ಒಂದು ಉತ್ತಮ ಹೆಸರು, ಬೇರೆ ಬೇರೆ ಗುರಿಗಳನ್ನು ಇಟ್ಟುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರ್ಹವಾಗಿ ಸಂದಿದೆ. ನಾಟಕ ಕಲಾವಿದರು ಕೂಡ, ಕಥಾ ಲೇಖಕರು, ನಿರ್ದೇಶಕರು ಕೂಡ ಅವರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಮುಂದೆ ಇದೀಗ ಆಯ್ಕೆಗೊಂಡಂತ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಈಗ ಒಂದು ಫೋಟೋ ಸೆಷನ್ ಮಾಡುವಂತ ಯೋಚನೆ ನಮ್ಮ ನೂತನ ಅಧ್ಯಕ್ಷರಾದ ಶಶಿಧರ್ ಪೈತಲ್ ಅವರು ಅವರ ಕಾಲಘಟ್ಟದಲ್ಲಿ ಮುಂದಿನ 3 ವರ್ಷಗಳ ಕಾಲ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಮಾತನಾಡಲಿ ಅವರು ಅಲ್ವಾ? ಸರಿ, ಅಧ್ಯಕ್ಷರು ಸನ್ಮಾನದಂದ್ರೆ ಅವ್ರು ಮಾತಾಡ್ಬೇಕು. ಆನಂತರ ಮಾತಾಡ್ತಿರ ಅವರು ಮತ್ತು ಅವರ ಒಟ್ಟು ತಂಡದ ಆ ಒಂದು ಅವರ ಸಾರಥ್ಯದಲ್ಲಿ ಒಟ್ಟು ತಂಡದ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಈ ಒಂದು ಘಟಕದ ಎಲ್ಲ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ಆ ದೈವದೇವರಲ್ಲಿ ಆಶಿಸ್ತಾ, ಹಾಗೆ ಪ್ರಧಾನ ಕಾರ್ಯದರ್ಶಿ ದಿನೇಶ್ ನಾಯ್ಕ ತೊಗೊಟ್ಟು ಅವರು ಕೂಡ ವೇದಿಕೆ ಬರಬೇಕು. 3 ವರ್ಷಗಳ ಅಧ್ಯಕ್ಷರಾಗಿ ಮುನ್ನಡೆಸ್ತಾ ಬಂದವರು ಅಜಾತ ಶತ್ರು ಅಂತ ಹೇಳ್ಬೋದು. ವಸಂತೇನ ಕೊಣಾಜೆ ಬಹಳ ಚಂದದಲ್ಲಿ ಯಾರ ಮನಸ್ಸಿಗೂ ನೋವಾಗದಾಗಿ, ಅದೇ ಅವರಿಗೆ ಎಷ್ಟು ಅವಮಾನ ಆದರೂ ಅವರು ಸಹಿಸಿದ್ದಾರೆ. ನಾನು ಕಂಡಂತ ಅನುಭವ, ಯಾರು ಎಂತ ಹೇಳಿದ್ರು ಸಹ ಅದನ್ನು ಸಹಿಸಿಕೊಂಡು 3 ವರ್ಷಗಳ ಕಾಲ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಎಲ್ಲ ಸಂಘದಲ್ಲಿ ಯಾವುದೇ ಅಭಿಪ್ರಾಯ ವ್ಯತ್ಯಾಸಗಳಿದ್ರು ಸಹ ಅದನ್ನು ಒಂದೇ ರೀತಿಯಲ್ಲಿ ಕೊಂಡು ಹೋದಂಥ ಕೀರ್ತಿ ವಸಂತೇನ ಕೊಣಾಜೆ ಅವರು. ಸ್ಥಾಪಕಾಧ್ಯಕ್ಷರ ನಿಟ್ಟಿನಲ್ಲಿ ಒಂದು ಅಧ್ಯಕ್ಷರಾಗುವುದು ಸುಲಭ ಅಂತಲ್ಲ, ಒಂದು ವ್ಯವಸ್ಥೆ ಮಾಡಬೇಕು. ಬೇಕಾದಂಥ ವ್ಯವಸ್ಥೆಯನ್ನು ಬಹಳ ಸುಮಾರು 6 ರಿಂದ 7 ಲಕ್ಷ ಖರ್ಚು ಮಾಡಿ ಈ ಒಂದು ಸುಂದರವಾದ ಪತ್ರಕರ್ತರ ಸಂಘ ಕಚೇರಿಯನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ವಸಂತ ಕೊಣಾಜೆಯವರ ಸಾರಥ್ಯ ಮತ್ತು ಅವರಿಗೆ ಸಹಕಾರ. ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಅದು ಅವಿಸ್ಮರಣೀಯ. ಹಾಗೆಯೇ ಎಲ್ಲ ಒತ್ತಡಗಳ ಮಧ್ಯೆ ಅವರ ದುಡಿಯುವ ಪತ್ರಿಕೆಯಲ್ಲಿ ಎಷ್ಟು ಒತ್ತಡ ಅಂತ ಹೇಳಿದ್ರೆ ಅದು ಅವರಿಗೆ ಗೊತ್ತು, ಅದು ಹೇಳಿ ಸುಖ ಇಲ್ಲ. ಆದರೂ ಕೂಡ ಒಂದು ಹಡಿಲು ಬಿದ್ದ ಗದ್ದೆಯನ್ನ ಕೃಷಿ ಮಾಡುವಂತ ಹೊಸ ಒಂದು ಕಾರ್ಯಕ್ಕೆ ಇಳಿದವರು. ಅವರು ಕೃಷಿಕರಲ್ಲ ನಿಜವಾಗಿ, ಆದರೆ ಕ್ರಮೇಣ
ಅದನ್ನ ಅನುಭವವನ್ನು ಅರಗಿಸಿಕೊಂಡು ಅವರು ಸಹ ಕೃಷಿಕರಾಗಿದ್ದಾರೆ. ಈಗ ಮುಶ್ರೂಮ್ ಬೆಳೀತಾ ಇದ್ದಾರೆ ಮನೆಯಲ್ಲಿ, ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಿನ್ನೆ ಕೂಡ ವಿಶ್ವಮಂಗಳ ಹಾಗೆಯೇ ಬೇರೆ ಬೇರೆ ಶಾಲಾ ಮಕ್ಕಳು ಬಂದು ಕೆಲಸವನ್ನು ಮಾಡಿದ ವಸಂತ ಎನ್ ಕೊಣಾಜೆ ಅವರ ಸಾರಥ್ಯ, ಅವರು ಕೂಡ ಸರ್ ನಿಕಟಪೂರ್ವ ಅಧ್ಯಕ್ಷ ನೆಲೆಯಲ್ಲಿ ಹಾಗೆ ನಮ್ಮನ್ನ ಮುಂದಿನ 3 ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಸಾಗಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಿಮಗಿದೆ. ಕಾರ್ಯಕಾರಿ ಸಮಿತಿ ಮಾತ್ರ ಅಲ್ಲ, ಒಟ್ಟು ತಂಡದ ನೆಲೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರು, ಖ್ಯಾತ ಪತ್ರಕರ್ತರು, ಕಲಾವಿದರು, ಆಂಕರ್ ಕೂಡ ಅದೇ ರೀತಿಯಲ್ಲಿ ಹಿಮಾಲಯವನ್ನು ನೋಡಿ ಬಂದವರು. ಯಾಕಂದ್ರೆ NCCಯಲ್ಲಿ ಆ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದಂಥ ಏಕೈಕ ವಿದ್ಯಾರ್ಥಿ ನಮ್ಮ ವಸಂತ ಎನ್ ಕೊಣಾಜೆ ಅವರು. ಅದಲ್ಲದೆ ವಿದ್ವಾನ್ ಕೂಡ, ಭರತನಾಟ್ಯದಲ್ಲಿ ವಿದ್ವಾನ್, ಅದನ್ನೆಲ್ಲೂ ಕೂಡ ಅವರು ಹೇಳಿಕ್ಕೆ ಹೋಗುದಿಲ್ಲ. ಬಹಳಷ್ಟು ಪ್ರದರ್ಶನ ಕೊಟ್ಟವರು. ನಮ್ಮಲ್ಲಿ ತುಂಬಾ ಖುಷಿ ಇದೆ, ಯಾಕಂದ್ರೆ ಇಂಥ ಒಂದು ಟ್ಯಾಲೆಂಟ್ ಇರುವಂತ ಕಲಾವಿದರು ಮಾತ್ರ ಅಲ್ಲ, ಪತ್ರಕರ್ತರು ಇದ್ದಾರೆ. ಅದ್ರಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ, ಹಾಗೆ ಬಂದು ಸೇರಿದಂತ ನಮ್ಮೆಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರನ್ನ ಪ್ರೀತಿಯಿಂದ ಸ್ವಾಗತಿಸ. ಮುಂದಕ್ಕೆ ಹಿರಿಯ ಪತ್ರಕರ್ತರಿಗೆ ಹಿರಿಯ ಪತ್ರಕರ್ತನಿಗೆ ಸನ್ಮಾನ ಬಹಳ ಸಂತಸ ಕೊಡ್ತಾ ಇದೆ. ನಮ್ಮ ಮಂಗಳೂರಿನ ಉಳ್ಳಾಲ ಭಾಗದ 2 ಕಣ್ಣುಗಳು, ಒಂದು ಪೊಸಕುರಲ್, ಒಂದು ಹಬ್ಬಕ್ಕ. ಈಗ ಪೊಸಕುರಲ್ನ ನಿರ್ದೇಶಕರು, ಹಬ್ಬಕ್ಕದ ನಿರ್ದೇಶಕರಿಗೆ, ಅಂದ್ರೆ ಇಬ್ಬರು ಸಹ ಆಡಳಿತ ನಿರ್ದೇಶಕರೇ, 1 ಮ್ಯಾನ್ ಶೋ ಇಬ್ಬರು ಸಹ. ಈ ಉಳ್ಳಾಳದಲ್ಲಿ ಬಾಳ್ಲಿಕ್ಕೆ ತುಂಬಾ ಕಷ್ಟ ಇದ್ರು ಸಹ ಎಲ್ಲವನ್ನ ಸಮರ್ಥವಾಗಿ ನಿರ್ವಹಿಸಿದ ಇಬ್ಬರು ಪ್ರತಿಭಾನ್ವಿತರು. ಅವರಿಗೆ ಅಭಿನಂದಿಸುತ್ತೇನೆ ಸರ್, ಅಭಿನಂದಿಸಿದ್ದೀರಿ. ಹೂಮಾಲೆಯನ್ನು ಹಾಕುವ ಮೂಲಕ ಶಾಲು ಓದಿ ಸನ್ಮಾನಿಸಿದ್ದೀರಿ. ಈಗ ಚುನಾವಣಾಧಿಕಾರಿ ಸತೀಶ್ ರವರು ಹೂಮಾಲೆಯನ್ನು ಹಾಕುವ ಮೂಲಕ ಅವರ ಕೊರಳಲ್ಲಿ ಶೋಭಿಸ್ತಾ ಇದೆ. ಈಗ ಒಂದಂತೂ ದಿಟ, ಮುಂದಿನ ದಿನಗಳಲ್ಲಿ ವಸಂತ ಕೊಣಾಜೆ ಹಾಕಿಕೊಟ್ಟಿದ್ದಾರೆ. ಈಗ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಶಾಲು ಮತ್ತು ಶಾಲು ಪ್ರಧಾನ ಕಾರ್ಯದರ್ಶಿ ಇಬ್ಬರು ಸಹ ಘಟಾನುಘಟಿತ ನಾಯಕರೇ. ದಿನೇಶ್ ನಾಯ್ಕರ್ ಅವರು ಹೊಸದಿಗಂತ ಹಾಗೆ ಹೆಡ್ಲೈನ್ ಮತ್ತು ವಿಶ್ವವನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ದುಡಿದ ಸಹಾಯ, ಹೀಗೆ ಬೇರೆ ಬೇರೆ ಪತ್ರಿಕೆಯಲ್ಲಿ ದುಡಿದಂತ ಅನುಭವ ಇದೆ. ಕ್ರೈಮ್ ರಿಪೋರ್ಟ್ ಅಲ್ಲಿ ಬಹಳ ಒಳ್ಳೆ ಹೆಸರು ಪಡೆದವರು. ಈಗ ಮುಂದಿನ ಸಾಲಿನಲ್ಲಿ ನಮ್ಮ 3 ವರ್ಷದ ಅವಧಿಯಲ್ಲಿ ಬಹುದೊಡ್ಡ ಹೆಸರನ್ನು ತರುವಲ್ಲಿ ಅವರಿಬ್ಬರದು ಪಾತ್ರ ಬಹಳಷ್ಟಿದೆ. ಯಾಕಂದ್ರೆ ಸಂಘಟನಾ ಚಾತುರ್ಯ ಮತ್ತು ನಮಗೆ ಬೇಕಾದಂತಹ ವ್ಯವಸ್ಥೆ, ಒಂದು ದಾನಿಗಳ ಜೊತೆಯಲ್ಲಿ ಹೋಗಿ ಹೇಗೆ ಮಾತಾಡಬೇಕನ್ನೆಲ್ಲ ಆ ಕೌಶಲ್ಯವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟಿಗೆ ಒಂದು ಅನುದಾನ ಬಂದು ಕ್ಲಬ್ ಬೆಳವಣಿಗೆಯಲ್ಲಿ ಸಹಕರಿಸುವಂತ ಧೈರ್ಯ ಇದೆ. ಪ್ರವೃತ್ತಿ ಜೊತೆಯಲ್ಲಿ ಬಾಲ್ಯದಿಂದಲೇ ಕಲಾವಿದರು. ಕಣಂತೂರು ಆ ಒಂದು ಕಲಾ ಭಾಗ, ಅದು ಆ ಪ್ರದೇಶವೇ ಹಾಗೆ ಕಲೆಗೆ ಅತಿ ಹೆಚ್ಚು ಒತ್ತು ಕೊಟ್ಟವರು. ಬಾಲ್ಯದಿಂದಲೇ ಕಲೆಯನ್ನ ಮೈಗೂಡಿಸಿಕೊಂಡವರು. ಕೊಯ್ರಾರವರ ನಾಟಕ ಇರಬಹುದು, ಬೇರೆ ಬೇರೆ ಕಣಂತೂರು ಹಾಗೆ ಕೈರಂಗಳ ಈ ಭಾಗದ ಯಕ್ಷಗಾನ ಪ್ರಸಂಗದಲ್ಲಿ ಉತ್ತಮ ಕಲಾವಿದನಿಗೆ ಅಯ್ಯಪ್ಪ ಸ್ವಾಮಿ ಪಾತ್ರವನ್ನು ಮಾಡ್ತಾರೆ, ಪರಶುರಾಮ ಒಂದು ಮಾಡ್ತಾರೆ, ದೇವೇಂದ್ರನ್ ಮಾಡ್ತಾರೆ, ಬೇರೆ ಬೇರೆ ಪಾತ್ರಗಳು ಮಾಡುವಂತ ಒಬ್ಬ ಉತ್ತಮ ಕಲಾವಿದ. ಹಾಸ್ಯ ಪ್ರವೃತ್ತಿ ಇದೆ. ಹಾಗೆ ತಾನು ನಂಬಿಕೊಂಡು ಬಂದಂತಹ ಪ್ರತಿಯೊಂದು ವಿಭಾಗದಲ್ಲೂ ಯಶಸ್ಸನ್ನ ಹಂತ ಹಂತವಾಗಿ ದಾಟಿಕೊಂಡು ಬಂದವರು. ತುಂಬಾ ಖುಷಿ ಕೊಡ್ತೇವೆ ಅಂತ ಹೇಳಿದ್ರೆ, ಅವರಿಗೆ 55ರ ಹರೆಯ ಯಾರು ಕೂಡ ಭಾವಿಸಲಿಕ್ಕೆಲ್ಲ, ಇನ್ನು ಕೂಡ 35-40ರಲ್ಲಿದ್ದಾರೆ. ಒಬ್ಬಳು ಮಗಳು ವೈದ್ಯಕೀಯ ಕ್ಷೇತ್ರದಲ್ಲಿ MD ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಕೊಡ್ತಾರೆ. ಸರ್ಕಾರಿ ಕೆಲಸ ಸಿಕ್ಕಿದ್ರು ಸಹ ಉನ್ನತ ಶಿಕ್ಷಣಕ್ಕೋಸ್ಕರ ಈಗ ಮೈಸೂರಿನಲ್ಲಿ MD ಮಾಡ್ತಾ ಇದ್ದಾರೆ. ಮತ್ತೊಬ್ಬರ ಮಗಳು ಇಂಜಿನಿಯರಿಂಗ್ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಥ ಇಬ್ಬರು ಸುಪುತ್ರರನ್ನು ಪಡೆದ್ರು ಕೂಡ ಉತ್ತಮ ಆ ಲಕ್ಷ್ಮಿ, ಅದು ಮನೆಗೆ ಇಬ್ಬರು ಲಕ್ಷ್ಮಿ ಬಂದವರನ್ನ ಇಬ್ಬರು ವಿದ್ಯಾಭ್ಯಾಸವನ್ನು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅದರಲ್ಲಿ ಸಾರ್ಥಕತೆ ಕಾಣ್ತಿದ್ದಾರೆ. ಹಾಗೆ ಕೈ ಹಿಡಿದ ಧರ್ಮಪತ್ನಿ ಕೂಡ ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಕೊಡ್ತಾ ಬಂದವರು. ತಾನು ದೃಶ್ಯ ಮಾಧ್ಯಮದಲ್ಲಿ 24 ಗಂಟೆ 24x7 ಒಂದು ಚಾನೆಲ್ ನಡೆಸುವಾಗ ಅವರು ಬೇರೆ ಬೇರೆ ಭಾಗಕ್ಕೆ ಹೋದಾಗ ಅವರ ಪತ್ನಿ ಅದನ್ನು ಮುನ್ನಡೆಸುವ ಕಾರ್ಯದಲ್ಲಿ ಜೋಡಿಸಿಕೊಂಡ ಕಾರಣ, ಹಾಗೆ ಅವರ ಸಿಬ್ಬಂದಿ ಇವತ್ತಿಗೂ ಕೂಡ ದಕ್ಷತೆಯಲ್ಲಿ ಬಹಳ ಒಳ್ಳೆಯ ಹೆಸರು ನಮ್ಮ ಹಬ್ಬಕ್ಕ ಟಿವಿ. ಅದರ ಆಡಳಿತ ನಿರ್ದೇಶಕರಾಗಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ಯಾರ ಮನಸ್ಸಿಗೂ ನೋವಾಗದೆ ಕೊಂಡೋಗೊಂಡ ಚಾಕಚಕ್ಯತೆಯನ್ನು ಬೆಳೆಸಿಕೊಂಡವರು. ಆ ನಿಟ್ಟಿನಲ್ಲಿ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಸರ್. ನಿಮ್ಮಿಂದ 2 ಮಾತುಗಳು. ಉಳ್ಳಾಲ ತಾಲೂಕಿನ, ಅದರಲ್ಲೂ ಉಳ್ಳಾಲ ಕ್ಷೇತ್ರದ 3 ಧರ್ಮದ ದೇವರನ್ನ ಒಡಮಡುತ್ತಾ 2022ರಲ್ಲಿ ಉಳ್ಳಾಲ ತಾಲೂಕಾದಾಗ ಕಾರ್ಯನಿರತ ಪತ್ರಕರ್ತರ ಸಂಘ, ಅದರ ತಾಲೂಕು ಸಮಿತಿ ಆಗಬೇಕು ಅನ್ನುವಂಥ ತಕ್ಷಣ ನಿರ್ಧಾರ ಬಂದಾಗ ಸ್ವಲ್ಪ ಗಲಿಬಿಲಿ ಆಯಿತು ನಮಗೆ. ಇಲ್ಲಿ ಪ್ರೆಸ್ ಕ್ಲಬ್ ಮಾಡುವುದು ಹೇಗೆ, ಅದು ಕೂಡ ತೊಕ್ಕೋಟಲ್ಲಿ ನಿಮಗೆ ಗೊತ್ತಿದೆ. ಒಂದು ಈಗ ನಾವು ನಡೆಸ್ತಿರುವಂತಹ ಪ್ರೆಸ್ ಕ್ಲಬ್ಬಿನ ಈ ವಿಸ್ತೀರ್ಣಕ್ಕೆ ನಾವು ಸುಮಾರು 25,000 ರೂಪಾಯಿ ಬಾಡಿಗೆ ಕೊಡಬೇಕಾದಂಥ ಪ್ರಮೇಯ ಎದುರಾದಾಗ ಇಲ್ಲಿಯ ಸ್ಥಳೀಯ ಶಾಸಕರನ್ನು ನಾವು ಕೇಳಿಕೊಂಡೆವು. ಆಗ ಅವರು ಬಹಳ ಸಂತೋಷದಿಂದ ಕೇವಲ 5 ದಿವಸದ ಅವಧಿಯಲ್ಲಿ ಈ ಉಳ್ಳಾಲ ನಗರಸಭೆಗೆ ಅದರ ಅಧೀನಕ್ಕೊಳಪಟ್ಟಂತಹ ಈ ಒಂದು ಏನು ಸೇವಾ ಸೌಧ ಇದೆ, ಇದರಲ್ಲಿ ನಮಗೆ ಪ್ರೆಸ್ ಕ್ಲಬ್ಬನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಎಲ್ಲ ದಾನಿಗಳ ನೆರವಿನಿಂದ ನಾವು 21 ದಿನದೊಳಗಾಗಿ ಇದರ ಇಂಟೀರಿಯರನ್ನು ಭಾಗಶಃ ಮುಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿಕೊಂಡೆವು. ಆರ್ಥಿಕವಾಗಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ಎಲ್ಲ ದಾನಿಗಳ ನೆರವಿನಿಂದ
ಕೆಲವೊಂದು ವ್ಯವಸ್ಥೆಗಳನ್ನು ಸರಿತೂಗಿಸಿಕೊಂಡು ಹೋಗುವಾಗ ನಮಗೆ ನಗರಸಭೆ ಪೂರ್ತಿಯಾಗಿ ₹1 ಬಾಡಿಗೆ ತಗೊಳ್ಳದೆ, ₹1 ಕರೆಂಟ್ ಬಿಲ್ ತಗೊಳ್ಳದೆ ಈ ಪ್ರೆಸ್ ಕ್ಲಬ್ಬನ್ನು ವ್ಯವಸ್ಥೆ ಮಾಡಿಕೊಟ್ಟ ಕಾರಣ ಈವರೆಗೆ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಈ ಒಂದು ಪ್ರೆಸ್ ಕ್ಲಬ್ ವ್ಯವಸ್ಥೆಯನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ವಸಂತ ಕೊಣಾಜೆ ಅವರ ನೇತೃತ್ವದಲ್ಲಿ ನಾವು ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ನನಗೆ ಬಹಳ ಸಂತೋಷ ಏನು ಅಂತ ಕೇಳಿದರೆ, ವಸಂತ ಕೊಣಾಜೆ ಅವರ ಹೆಸರಲ್ಲಿ ನಾವು ಭಾಳಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನೋ ಒಂದು ಆಶೆಯಿಂದಲೇ ಈ ಒಂದು ಸಮಿತಿಯನ್ನು ಕಟ್ಟಿದೆವು. ಅದು ಎಲ್ಲವೂ ಸಂಪೂರ್ಣ ಯಶಸ್ವಿಯಾಗಿದೆ. ಅವರ ಒಂದು ಕೆಲವು ಕನೆಕ್ಟಿವಿಟಿಗಳು ವ್ಯತ್ಯಾಸ ಆದರೂ ಕೂಡ, ಅದು ಅವರಿಗೆ ಅವರ ಅವಧಿಯಲ್ಲಿ ಸಾಧ್ಯತೆ ಆಗದಿದ್ದರೂ ಕೂಡ, ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸಂಘಗಳನ್ನು ತುಲನೆ ಮಾಡಿದಾಗ ಅತ್ಯುತ್ತಮ ಕಾರ್ಯವನ್ನು ನೀವು ಮಾಡಿದ್ದೀರಿ ಅಂತೇಳಿ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಸಂಘದ ಅಧ್ಯಕ್ಷರು ಹೇಳುವಷ್ಟರ ಮಟ್ಟಿಗೆ ಕಾರ್ಯಕ್ರಮಗಳು ನಮ್ಮಲ್ಲಿ ಆಗಿದೆ ಅನ್ನುವ ಒಂದು ಸಂತೋಷ ನಮಗಿದೆ. ಅದರಲ್ಲೂ ಅವರ ಬಹಳ ಆಸಕ್ತಿಯ ಕ್ಷೇತ್ರ ವಸಂತ ಕೊಣಾಜೆ ಅವರಿಗೆ 2 ಆಸಕ್ತಿಯ ಕ್ಷೇತ್ರ, ಪತ್ರಿಕೋದ್ಯಮದ ಜೊತೆಗೆ ಅವರಿಗೆ ಒಂದು ಕಲೆ, ಇನ್ನೊಂದು ಕೃಷಿ, ಅದು ಎರಡನ್ನೂ ಕೂಡ ಸಮತೋಲನವಾಗಿ ನಾವು ಮಾಡಿಕೊಂಡು ಹೋಗಿದ್ದೇವೆ. ದಕ್ಷಿಣ ಕನ್ನಡ ಉಳ್ಳಾಲ ತಾಲೂಕಿನ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ನಾವು ಸಹ ಯೋಗ ಕೊಟ್ಟಂತಹ ಒಂದು ಕೃಷಿ ಮೇಳ, ಮತ್ತೊಂದು ಆಹಾರ ಮೇಳ, ಸಾವಯವ ಆಹಾರ ಮೇಳ ಅತ್ಯಂತ ಯಶಸ್ವಿಯಾಗಿ ಅದು ಬೀರಿಯಲ್ಲಿ ಮತ್ತು ನಮ್ಮ ಗಟ್ಟಿ ಸಮಾಜ ಭವನದಲ್ಲಿ ನಡೆಸಿದ್ದು ಒಂದು ಸಂತೋಷ. ಆದರೆ ಸುಮಾರು ಒಂದು 11 ಜನ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ನಾವು ಗೌರವಿಸಿದ್ದೇವೆ ಮತ್ತು ಜನರಿಗೆ ಮಾಹಿತಿ ಕೊಡುವಂತಹ ಕಾರ್ಯವನ್ನು ಮಾಡಿದ್ದೇವೆ ಅನ್ನೋ ಒಂದು ಸಂತೋಷ ಇದೆ. ಆದರೆ ಈ ಬಾರಿ ಮತ್ತೆ ನೀವು ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳುವಾಗ ಅವರಿಗೊಂದು ಸ್ವಲ್ಪ ಕುಟುಂಬದ ಜವಾಬ್ದಾರಿಯೆಲ್ಲ ಇರುವ ಕಾರಣ ನೀವು ಈಗ ಆಗಿ ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಅಂತೇಳಿ ವಸಂತ ಕೊಣಾಜೆ ಮತ್ತು ತಂಡ ಭರವಸೆ ಕೊಟ್ಟ ಕಾರಣಕ್ಕಾಗಿ ಮಾತ್ರ ನಾನು ಅಧ್ಯಕ್ಷನಾಗಿದ್ದೇನೆ. ಯಾಕೆ ಹೇಳಿದರೆ, ಈಗ ನಾವು ಆರಂಭಿಸುವ ಈ ಕಾಲದಿಂದ ನಾಡಿದ್ದು ಮಳೆಗಾಲದವರೆಗೆ ಬಹುಶಃ ದೇವರ ದಯದಲ್ಲಿ ಈ ಉಳ್ಳಾಲ ತಾಲೂಕು ಹೊರತುಪಡಿಸಿ ಎಲ್ಲ ಕಡೆ ನಮಗೆ ಕಾರ್ಯಕ್ರಮಗಳು ಸಿಗುವುದರಿಂದ ನಾವು ತುಂಬ ಬ್ಯುಸಿಯಾಗಿರ್ತೇವೆ. ಇದನ್ನು ನಿಭಾಯಿಸಲು ಹೇಗೆ ಸಾಧ್ಯ ಅಂತೇಳಿ ನಾವು ವಸಂತ ಕೊಣಾಜೆ ಅವರನ್ನು ಕೇಳಿದಾಗ, ನೀವು ಇರಿ, ಖಂಡಿತವಾಗಿ ನಿಮ್ಮ ತಂಡ ಬೆನ್ನೆಲುಬಾಗಿ ಇರ್ತದೆ ಅನ್ನುವ ಕಾರಣಕ್ಕಾಗಿ ನಾನು ಈ ಒಂದು ಅಧ್ಯಕ್ಷ ಪದಕ್ಕೆ ಒಪ್ಪಿಕೊಂಡಿದ್ದೇನೆ ಹೊರತು ಖಂಡಿತವಾಗಿಯೂ ಕೂಡ ನನಗೆ ನನ್ನ ಕರ್ತವ್ಯವನ್ನು ನಿಭಾಯಿಸುವುದಕ್ಕೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ನನ್ನ ಅವಧಿಯಲ್ಲಿ ನಾನು ನಿರ್ಧಾರ ಮಾಡಿದಂಥ ಒಂದು 12 ಕಾರ್ಯಕ್ರಮಗಳಿದೆ. 12 ತಿಂಗಳಲ್ಲಿ 12 ಕಾರ್ಯಕ್ರಮಗಳು ಆಗಬೇಕು ಅಂತ ನಾನು ಇವತ್ತು ಬೆಳಿಗ್ಗೆ ನಮ್ಮ ಆತ್ಮೀಯರಾದಂತಹ ಗುರು ಸಮಾನರಾದ ವಿದ್ಯಾಧರ ಶೆಟ್ಟಿ ಅವರನ್ನು ಕೇಳಿಕೊಂಡೆ. ಸರ್, ನೀವು ನಮ್ಮ ಉಳ್ಳಾಲ ವಲಯ ಪತ್ರಕರ್ತರ ಸಂಘದಿಂದ ಸ್ವಲ್ಪ ದೂರ ಉಳಿದಾಗೆ ಕಾಣ್ತಾ ಇದೆ, ಯಾಕೆ ಅಂತ ಕೇಳಿದೆ. ಅವರು ಹೇಳಿದರು, ಖಂಡಿತವಾಗಿ ನಾನು ಮಾನಸಿಕವಾಗಿ ನಿಮ್ಮಿಂದ ದೂರ ಆಗಲಿಲ್ಲ, ನಾನು ಭೌತಿಕವಾಗಿ ಇರ್ಬೋದು, ಯಾಕೆ ಹೇಳಿದರೆ ನನ್ನ ಕೆಲಸದ ಒತ್ತಡ, ಏನು ನಿಮಗೆ ಸಹಕಾರ ಬೇಕು, ಮುಂದಿನ ದಿನಗಳಲ್ಲಿ ಏನು ಸಹಕಾರ ಬೇಕು ಅದನ್ನು ನಾನು ನನ್ನ ತಂಡ ನಿಮಗೆ ಮಾಡ್ತದೆ ಅನ್ನೋ ಒಂದು ಭರವಸೆಯನ್ನು ನೀಡಿದೆ. ಆ ಪ್ರಕಾರ ಇವತ್ತು ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ವಿದ್ಯಾಧರ ಶೆಟ್ಟಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತಿನ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಯಾರು ನಡೆಸ್ತಾರೆ ಅಂತೇಳಿ ನಿಮಗೆ ಕುತೂಹಲ ಇತ್ತು. ನಮಗೆ ಜಿಲ್ಲಾ ಸಂಘದಿಂದ ಬಂದ ಮಾಹಿತಿಯ ಪ್ರಕಾರ ನಮ್ಮ ಬಹಳ ಆತ್ಮೀಯರಾದ ಸತೀಶ್ ಹಿರ ಮತ್ತು ಅಶೋಕಣ್ಣನೇ ಬರ್ತಾರೆ ಅಂತ ಗೊತ್ತಾಯಿತು. ಅತ್ಯಂತ ಸುಸೂತ್ರವಾಗಿ ಸಾಂಗವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿ ಈಗ ನಾವು ಸಮಯಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ಒಂದು ಚಂದದ ಪದಗ್ರಹಣ ಸಮಾರಂಭವನ್ನು ಮುಂದಕ್ಕೆ ಮಾಡಬೇಕು ಅಂತ ಆಸೆ ಇದೆ. ಎಲ್ಲರ ನಿರೀಕ್ಷೆ ಮತ್ತು ಅದಕ್ಕೆ ಸಹಕಾರ ಇದೆ. ಬಹುಶಃ ಫೆಬ್ರವರಿ ಮೊದಲ ವಾರದಲ್ಲಿ ನಮ್ಮ ಊರಿನ ಒಂದು ಒಳ್ಳೆಯ ಹಾಲಲ್ಲಿ ಒಂದು ಪದಗ್ರಹಣ ಸಮಾರಂಭವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಬ್ಬರು ಯೋಧ ಮತ್ತೊಬ್ಬರು ಕೃಷಿಕ ಇವರಿಬ್ಬರ ಕೈಯಲ್ಲಿ ಆಗುವ ಹಾಗೆ ನಡೆಸಬೇಕು ಅಂತೇಳಿ ನನ್ನ ಸಂಕಲ್ಪ ಇದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರ್ತದೆ ಅಂತ ಹೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಮಾತಾಡುವ. ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ಸಮಾಜಮುಖಿ ಚಿಂತನೆಗಳ ಜೊತೆಗೆ ಇನ್ನು 12 ತಿಂಗಳು 12 ಜನ ಜವಾಬ್ದಾರಿ ತಗೊಂಡು 12 ಕಾರ್ಯಕ್ರಮಗಳಾಗಲಿಕ್ಕಿದೆ. ನನ್ನ ತಂಡದ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಸದಸ್ಯರಿಗೆ ಈ ಕುರಿತು ನಾವು ಮುಂದೆ ಹಂಚಿಕೆಯನ್ನು ಮಾಡಲಿಕ್ಕಿದ್ದೇವೆ. ವಿದ್ಯಾಧರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ 12 ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಪರಮಾತ್ಮ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅಧಿಕಾರಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸರ್, ಮುಂದಕ್ಕೆ ಪ್ರಧಾನ ಕಾರ್ಯದರ್ಶಿ ನಿಟ್ಟಿನಲ್ಲಿ ದಿನೇಶ್ ಎಂ ನಾಯ್ಕರವರು 2 ಮಾತಾಡಬೇಕಂತ ಕೇಳಿದ್ದಾರೆ. ಇಬ್ಬರಿಗೂ ಕೂಡ ಶಶಿಧರ ಪುರೋಹಿತರು ಅಧ್ಯಕ್ಷರು ಮತ್ತು ದಿನೇಶ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿಯವರಿಗೆ ಪುಷ್ಪವನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ.
ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. ಅಭಿನಂದನೆಗಳು ಸುಷ್ಮಿತಾ ಅವರೇ. ಎಲ್ರಿಗೂ ಧನ್ಯವಾದ. ಇವತ್ತು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶಶಿಧರ್ ಪೊಯ್ಯತ್ತಬೈಲ್ಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಸಂತ್ ಎನ್ ಕೊಣಾಜೆ ಕಳೆದ 3 ವರ್ಷದಲ್ಲಿ ಉತ್ತಮ, ಅವರಿಗೆ ಸಾಧ್ಯವಾದಷ್ಟು ಈ ಸಂಘವನ್ನು ಎತ್ತರಕ್ಕೆ ಕೊಂಡೋಗಲು ಉತ್ತಮ ಕಾರ್ಯ ಎಲ್ಲ ಚಟುವಟಿಕೆ ಮಾಡುತ್ತಾ ಬಂದಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಇವತ್ತು ಚುನಾವಣಾಧಿಕಾರಿಯಾಗಿ ನಮಗೆ ಸಹಕಾರ ಮಾಡಿದಂತಹ ಹಿರಿಯ ಪತ್ರಕರ್ತರು ನಮ್ಮ ಆತ್ಮೀಯರಾದಂತಹ ಸತೀಶ್ ಶೀರಾ ಮತ್ತು ಅಶೋಕಣ್ಣನವರಿಗೂ ನಾನು ಆಭಾರಿಯಾಗಿದ್ದೇನೆ. ಬಹಳ ಖುಷಿಯಾಗುವುದಂದರೆ ನನ್ನ ಈ ವೃತ್ತಿಯ ಆರಂಭದ ಗುರುಗಳು ವಿದ್ಯಾಧರ್ ಶೆಟ್ಟಿ ಅವರ ಎದುರಲ್ಲೇ ನಾನೊಂದು ಪ್ರಧಾನ ಕಾರ್ಯದರ್ಶಿ ಈ ಒಂದು ಸ್ಥಾನ ತಗೊಳ್ಳೋದು ತುಂಬ ಸಂತೋಷ ಆಗುತ್ತಿದೆ. ಯಾಕೆಂದರೆ ಆವತ್ತು ಈ ವೃತ್ತಿಗೆ ಬರುವಾಗ ನನ್ನ ದಾರಿ ತುಂಬ ಕವಲೊಡೆದಿತ್ತು. ಯಾವ ದಾರಿಗೆ ಹೋಗುವುದಂತಲೇ ಗೊತ್ತಿರಲಿಲ್ಲ. ಒಂಥರ ಈ ಫೀಲ್ಡಿಗೆ ಅದು ಅವರಿಗೆ ಮತ್ತು ನನಗೆ ಗೊತ್ತು ನಾನು ಯಾಕೆ ಈ ಫೀಲ್ಡಿಗೆ ಬಂದೆ. ಅವರು ಒಬ್ಬ ನನ್ನ ಜೀವನದಲ್ಲಿ ಮರೆಯಲಾಗದ ಗುರು ಸಮಾನರು. ಹಾಗೆ ಅಲ್ಲ, ಇವತ್ತು ಮಂಗಳೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಸಹ ಅವರ ಶಿಷ್ಯಂದಿರು ಇವತ್ತು ಒಳ್ಳೆ ಪತ್ರಕರ್ತರಾಗಿ ದುಡಿತಿದ್ದಾರೆ. ಆ ಎಲ್ಲ ಕ್ರೆಡಿಟ್ ನಮ್ಮ ಗುರುಗಳಾದ ವಿದ್ಯಾಧರ್ ಶೆಟ್ಟಿಗೆ ಸಲ್ಲಬೇಕು. ನಿಜವಾಗಿಯೂ ನಮಗೆ ಅವರ ಎದುರಿಗೆ ಈ ಪೋಸ್ಟಲ್ಲಿ ನಿಲ್ಲುವ ಅರ್ಹತೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ತುಂಬ ಖುಷಿಯಾಗಿದೆ ಅವರೊಂದಿಗೆ ನಾನು ಈ ಸ್ಥಾನ ಪಡೆಯಲು. ಈ ಮಾಧ್ಯಮ ರಂಗ ಕಳೆದ 20 ವರ್ಷದಿಂದ ನನಗೊಂದು ಸಮಾಜದಲ್ಲಿ ಒಂದು ಮರ್ಯಾದೆಯನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಹ ಇಷ್ಟಪಡ್ತೇನೆ. ಹಾಗೆ ನನ್ನ ಎಲ್ಲ ಸಹೋದ್ಯೋಗಿಗಳು ಇಲ್ಲಿ ನಾವು ನಿಮಿತ್ತ, ನಾವು ಅಧ್ಯಕ್ಷರಾಗಲಿ ನಾವು ಪ್ರಧಾನ ಕಾರ್ಯದರ್ಶಿ ಆಗಲಿ ನಾವೆಲ್ಲ ಒಂದು ನಿಮಿತ್ತ. ಈ ಸಂಘದ ಏನು ಚುನಾವಣೆ ಪ್ರಕ್ರಿಯೆ ಉಂಟು ಅದಕ್ಕೆ ನಾವು ನಿಂತು ಈ ಪದಾಧಿಕಾರಿ ಆಗಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಹಿರಿಯ ಪತ್ರಕರ್ತರಾದ ಸತೀಶ್ ಪುಂಡಿಕಾಯಿ ಆಗಲಿ, ಸತೀಶ್ ಕೊಣಾಜೆ, ವಜ್ರೇಶ್ವರಿ ಎಲ್ಲರೂ ನಾವು ಒಟ್ಟಿಗಾಗಿ ಸೇರಿ ದುಡಿಯೋಣ. ನಮ್ಮ ಪತ್ರಕರ್ತರ ಒಂದು ಅಸ್ಮಿತೆಗೆ ಧಕ್ಕೆ ಬರುವಾಗ ಎಲ್ಲರೂ ಒಟ್ಟಾಗಿ ಅದಕ್ಕೆ ನಾವು ಜೊತೆಯಾಗಿ ಗಟ್ಟಿ ನಿಲ್ಲಬೇಕು. ನಮ್ಮದು ಏನು ಭಿನ್ನಾಭಿಪ್ರಾಯ ಹೇಗೆ ಇರಲಿ ಅದು ನಮ್ಮೊಳಗೆ ಇರಲಿ, ಆದರೆ ನಮ್ಮ ಅಸ್ಮಿತೆಗೆ ಪೆಟ್ಟು ಬರುವಾಗ ನಾವು ಗಟ್ಟಿಯಾಗಿ ನಿಲ್ಲಬೇಕು. ನಾನಂತೂ ಅದರಲ್ಲಿ ನಿಮಗೆ ಮುಂಚೂಣಿಯಲ್ಲಿ ಇರ್ತೇನಂತ ಒಂದು ಆಶ್ವಾಸನೆ ಕೊಟ್ಟು ನನಗೆ ಈ ಸ್ಥಾನ ಕೊಟ್ಟ ನಿಮ್ಮೆಲ್ಲರಿಗೂ ಆಭಾರಿಯಾಗಿದೆ. ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೆ. ದಿನೇಶ್ ನಾಯ್ಕರವರಿಗೆ ಬಹಳ ಸಂತೋಷ ಆಯಿತು. ನಮ್ಮ ನಿರೀಕ್ಷೆ ಇಷ್ಟೇ, ನಿಮ್ಮ ಇಬ್ಬರ ಸಾರಥ್ಯದಲ್ಲಿ ಈ ಒಂದು ಪತ್ರಕರ್ತರ ಕಚೇರಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ಲಿಕ್ಕಿಲ್ಲ. ಇದೊಂದು ನಿರೀಕ್ಷೆ ಎಲ್ಲರ ಹತ್ರ ಇದೆ. ಇಷ್ಟೊಂದು ಸುಂದರವಾದ ಕಟ್ಟಡವನ್ನು ಸುಮಾರು 7 ಲಕ್ಷ ರೂಪಾಯಿಲಿ ನೀವೇ ಕಷ್ಟಪಟ್ಟಿದ್ದೀರಿ, ನಿಮಗೆ ಅನುಭವ ಇದೆ ಅದಕ್ಕೆ ಎಷ್ಟು ಪಾಡು ಪಟ್ಟಿದ್ದೀರಿ ಅಂತೇಳಿ. ಹಾಗಾಗಿ ಸ್ವಂತ ನಿವೇಶನ ಸ್ವಂತ ಎಲ್ಲರಿಗೂ ಆಸೆ ಇದೆ, ನೋಡ ಕಾಲಕ್ರಮೇಣ ಕೂಡಿ ಬರ್ಬೋದು. ಎಲ್ಲರಿಗೂ ಶುಭಾಶಯನ್ನು ಕೊಡ್ತಾ ಈಗ ನಿಕಟಪೂರ್ವ ಅಧ್ಯಕ್ಷರಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಈ ಹೊಸ ಅಧ್ಯಕ್ಷ ಚುನಾವಣೆಯಲ್ಲಿ ಪೊಯ್ಯತ್ತಬೈಲ್ ಆಯ್ಕೆಯಾಗಿದ್ದಾರೆ. ಅದರೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಮತ್ತು ನನ್ನೆಲ್ಲ ಪತ್ರಕರ್ತ ಮಿತ್ರರು ಬೇರೆ ಬೇರೆ ಪದಾಧಿಕಾರಿಗಳಾಗಿ ಆಯ್ಕೆಯಾದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಇಲ್ಲಿ ನಮ್ಮ ಈ ಭಾಗದ ಪ್ರಥಮ ಪತ್ರಕರ್ತ ಅಂದರೆ ವಿದ್ಯಾಧರ್ ಶೆಟ್ಟಿ ಅವರು, ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರು. ಇಂಥ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ, ನಮಗೆ ತುಂಬ ಖುಷಿ ಕೊಟ್ಟಿದೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಅವರು ಸಹಕಾರ ನೀಡಬೇಕಂತ ನಾನು ಹೇಳಿ ನನ್ನೊಂದು ಅಪೇಕ್ಷೆ. ಇವತ್ತಿನ ಕಾರ್ಯಕ್ರಮದ ಚುನಾವಣಾಧಿಕಾರಿಗೆ ಬಂದಿದ್ದ ಸತೀಶ್ ಶಿರಾ ಮತ್ತು ಅಶೋಕ್ ಅವರಿಗೂ ನನ್ನ ಆತ್ಮಕ ಅಭಿನಂದನೆಗಳು. ಉತ್ತಮ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಎಲ್ಲರೂ ಬರಬೇಕಿತ್ತು, ಕೆಲವರು ಗೈರಾಗಿದ್ದಾರೆ. ನಮ್ಮ ಸದಸ್ಯರು 1-2-3 ಮಂದಿ ಗೈರಾಗಿದ್ದಾರೆ. ಆದರೆ ಕಳೆದ 3 ವರ್ಷದಲ್ಲಿ ಒಂದು ನನಗೆ ಫಸ್ಟ್ಗೆ ನಾನು ಆಗೋದಿಲ್ಲ ಅಂತ, ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳುವಾಗ ಪೊಯ್ಯತ್ತಬೈಲ್ ಅವರೇ ನನ್ನನ್ನು ನೀನು ನಿಲ್ಲಿ, ನಾನು ನಿಮ್ಮ ಒಟ್ಟಿಗೆ ಸಪೋರ್ಟ್ ಮಾಡ್ತೇನೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮವಾಗಿ ನಾವು ಮಾಡಿದ್ದೇವೆ, ಅದರಲ್ಲಿ ಉತ್ತಮ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ನಮ್ಮ ಕೆಲವು ಯೋಜನೆ ಇತ್ತು, ಗ್ರಾಮ ಸಂಪರ್ಕ ಅಭಿಯಾನ ಅಂತೇಳಿ. ಪ್ರಥಮ ಅವಧಿಗೆ ಸ್ವಲ್ಪ ಕಷ್ಟ ಇತ್ತು, ಆದರೆ ಮತ್ತೆ ಅದನ್ನು ನಾವು
ಇಂಪ್ಲಿಮೆಂಟ್ ಮಾಡಿದ್ದೇವೆ, ಆದರೆ ಅಷ್ಟಾಗಲಿಲ್ಲ. ಒಂದು 10% ಆಗಿದೆ ಅಷ್ಟೇ ಗ್ರಾಮ ಸಂಪರ್ಕ ಅಭಿಯಾನ. ಅದನ್ನು 100% ಇದನ್ನು ಮಾಡಬೇಕಂತೇಳಿ ಮುಂದಿನ ನಮ್ಮ ಪತ್ರಕರ್ತರ ತಂಡಕ್ಕೆ ಅಧ್ಯಕ್ಷರ ನೇತೃತ್ವದಲ್ಲಿ, ಪೋಯತ ಬೈಲವರ ನೇತೃತ್ವದಲ್ಲಿ ಆಗಬೇಕಂತ ನಾನು ಹೇಳ್ತೇನೆ. ಅದೇ ರೀತಿ ನಮ್ಮ ಈಗ ಇನ್ನೊಂದು ಹಡಿಲು ಭೂಮಿ ಕೃಷಿ ಕೂಡ ಸಮಾರೋಪ ಒಂದು ಕಾರ್ಯಕ್ರಮ ಆಗಲಿಕ್ಕಿದೆ. ಅದು ಜನವರಿ ಎಂಡಿಗೆ ಅಥವಾ ಫೆಬ್ರವರಿಲಿ ಆಗ್ತದೆ. ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಪತ್ರಕರ್ತರ ಅಭಿವೃದ್ಧಿಯೊಂದಿಗೆ ಅದರೊಂದಿಗೆ ಜನರ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಹೇಳಿಕೊಂಡು, ನನಗೆ ಇಷ್ಟ ತನಕ ಈ 3 ವರ್ಷದ ಕಾರ್ಯಕ್ರಮಕ್ಕೆ ಸಪೋರ್ಟ್ ನೀಡಿದ ಎಲ್ಲರಿಗೂ, ಪ್ರೆಸ್ ಕ್ಲಬ್ ಆಗುವಾಗ ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ದಿನೇಶ್ ನಾಯ್ಕ್ ಅಂದರೆ ದಿನೇಶ್ ನಾಯ್ಕ್ ಒಬ್ಬನಂತಲ್ಲ, ದಿನೇಶ್ ನಾಯ್ಕ್ ಒಟ್ಟಿಗೆ ಎಲ್ಲ ನಮ್ಮ ತಂಡಗಳು, ಅಂದರೆ ಅವರು ಪ್ರತಿದಿನ ಬಂದು ಅಂದರೆ ತಪ್ಪಿಸದಿರುವುದು ದಿನೇಶ್ ನಾಯ್ಕ್ ಅಂತ ಹೇಳ್ತೇನೆ ನಾನು. ನಾವಾದರೂ 1-2 ದಿವಸ ತಪ್ಪಿಸ್ತಿದ್ದೆವು, ದಿನೇಶ್ ನಾಯ್ಕ್ ಇದು ಮಾಡ್ತಿದ್ದರು. ಅದೇ ರೀತಿ ಸತೀಶ್ ಅವರು, ನಮಗೆ ಸತೀಶ್ ಕೊಣಾಜೆ ಅವರು ಏನಾದರೂ ಲೆಟರ್ ಇದೆಲ್ಲ ಮಾಡಬೇಕಿದ್ರೆ ಅದನ್ನು ಒಂದು ಕಾರ್ಯದರ್ಶಿಯ ನೆಲೆಯಲ್ಲಿ ಅವರು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಮತ್ತು ಪೊಯ್ಯತ ಬೈಲಾಗಲಿ ಅಥವಾ ಎಲ್ಲ ನನ್ನ ತಂಡದ ಸದಸ್ಯರು, ವಜ್ರ ಆಗಲಿ, ಮೋಹನ್ ಆಗಲಿ, ಮತ್ತು ಆಸಿಫ್ ಆಗಲಿ, ಶಿವಕುಮಾರ್ ಆಗಲಿ, ಎಲ್ಲರೂ ಒಳ್ಳೆ ರೀತಿಯಲ್ಲಿ, ಆರಿಫ್ ಕಲ್ಕಟ್ಟ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಘಕ್ಕೆ ಇನ್ನಷ್ಟು ಸ್ವಲ್ಪ ಅಂದರೆ ಮೇಯ್ನಾಗಿ ನಮಗೆ ಆಗಬೇಕಿದ್ದದ್ದು ನಿವೇಶನಕ್ಕೆ ನಾವು ಹಾಕಿದ್ದೆವು. ಅಲ್ಲಿ 2-3 ನಿವೇಶನ ತೋರಿಸಿ, ಆದರೆ ಈ ತಾಲೂಕು ಕಂದಾಯ ಇಲಾಖೆಗೆ ನಿವೇಶನ ಆಗಲಿಲ್ಲ. ನಾವು ಅದರೊಟ್ಟಿಗೆ ನಮಗೆ ನಿವೇಶನ ಆಗಬೇಕಂತ ನಾವು ಅಪೇಕ್ಷೆ ಪಟ್ಟಿದ್ದೆವು. ಅದು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಕಂದಾಯ ಇಲಾಖೆ ನಡುವಲ್ಲಿ ಸ್ವಲ್ಪ ಗೊಂದಲ ಇದ್ದ ಕಾರಣ ನಿವೇಶನ ಇನ್ನೂ ಆಗಲಿಲ್ಲ. ಈ ಸಲ ನಾವು ಅದು ಬಿಟ್ಟು ಒಂದು 2 ನಿವೇಶನಕ್ಕೆ ನಾವು ಈಗಾಗಲೇ ಅಪೇಕ್ಷೆ ವ್ಯಕ್ತಪಡಿಸಿದ್ದೇವೆ. ಅದನ್ನು ಈ ಸಂದರ್ಭದಲ್ಲಿ ಅದನ್ನು ಮಾಡಬೇಕಂತೇಳಿ ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. ಅದು ಈ ತಂಡ ಅದನ್ನು ಮಾಡಿ ಕೊಡ್ತದೆ ಅಂತೇಳಿ ನನಗೆ ಆಶೆ ಇದೆ. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಕೂಡ ಇಲ್ಲಿಂದ ನಾವು ಹೋಗ್ಲಿಕ್ಕಿಲ್ಲ, ಇದೇ ನಮ್ಮ ಶಾಶ್ವತವಾಗಿರ್ತದೆ. ನಮಗೆ ಶಾಶ್ವತ ಆಗುವ ತನಕ ಟೆಂಪರರಿ ಇದೇ ಇರ್ತದೆ. ಎಲ್ಲ ಸದಸ್ಯರು, ಎಲ್ಲ ಪತ್ರಕರ್ತರು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತೇಳಿ ನಾನು ಇದು ಮಾಡ್ತಾ ತನ್ನ ಹಾಜರಿಗೆ ಮುಂದಕ್ಕೆ ಕಾರ್ಯಕ್ರಮದ ಕೊನೆಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಹೌದು, ಈ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷತೆ ಅಂತ ಹೇಳ್ಬೋದು, ಹಿರಿಯ ಪತ್ರಕರ್ತರು. ಹಾಗೆ ನಿಮಗೆ ವಿದ್ಯಾಧರ್ ಶೆಟ್ಟಿ ಅವರು ಕಾರ್ಯಕ್ರಮದ ಉಪಸ್ಥಿತರಿದ್ದೀರಿ ಸರ್. ತಮ್ಮಿಂದ ಇದೀಗ ಅಧ್ಯಕ್ಷೀಯ ನೆಲೆಯಲ್ಲಿ ಭಾಷಣ. ಆದರೂ ಉಳ್ಳಾಲ ವಲಯ ಪತ್ರಕರ್ತರ ಸಂಘ 3 ವರ್ಷವನ್ನು ಪೂರೈಸಿದೆ. ನಿಕಟಪೂರ್ವ ಅಧ್ಯಕ್ಷರು ವಸಂತ್ ಕೊಣಾಜೆಯವರು ಒಳ್ಳೆಯ ಕೆಲಸ ಮಾಡಿ ಇವತ್ತು ನೂತನ ಅಧ್ಯಕ್ಷರಾಗಿ ಶಶಿಧರ್ ಪೊಯ್ಯತ ಬೈಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಹಾಗೂ ಹೊಸ ಪದಾಧಿಕಾರಿಗಳ ಸಮಿತಿ ಆಯ್ಕೆಯಾಗಿದೆ. ಇನ್ನು 3 ವರ್ಷಗಳ ಅಧಿಕಾರದ ಅವಧಿ ಇದೆ. ಒಳ್ಳೆಯ ಕೆಲಸಗಳು ನಿರಂತರವಾಗಿ ನಡೆಯಲಿ. ಅದಕ್ಕೆ ಒಳ್ಳೆಯ ಕ್ರಿಯಾಶೀಲ ಅಧ್ಯಕ್ಷರು, ಕ್ರಿಯಾಶೀಲ ಕಾರ್ಯದರ್ಶಿ, ಎಲ್ಲರೂ ಸಮಿತಿ ಒಳ್ಳೆಯದಾಗಿ ಮೂಡಿ ಬರಲಿ, ಒಳ್ಳೊಳ್ಳೆಯ ಕೆಲಸಗಳಾಗಲಿ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಪತ್ರಕರ್ತರ ಒಗ್ಗಟ್ಟು ಅಂತ ಹೇಳುವಾಗ ವೃತ್ತಿ ವೈಷಮ್ಯ, ವೃತ್ತಿ ಪೈಪೋಟಿ ಸ್ಪರ್ಧೆ ಎಲ್ಲವೂ ಇದ್ದದ್ದೇ, ಅದು ಸಹಜ. ಅದರ ಮಧ್ಯದಲ್ಲಿಯೂ ಅದು ಇದ್ದದ್ದು ಯಾವಾಗಲೂ, ಅದನ್ನು ಬಿಡಲಿಕ್ಕೆ ಆಗೋದೇ ಇಲ್ಲ. ಅದು ನಮ್ಮ ಜಾತಿಯಲ್ಲಿ ಬಂದಿದೆ, ಹುಟ್ಟುವಲ್ಲಿ ಬಂದಿದೆ ವೃತ್ತಿ. ಆ ವೃತ್ತಿಯ ಜೊತೆಗೆ ಒಗ್ಗಟ್ಟು ಅಂತ ಬಂದಾಗ, ಈಗ ನಿನ್ನೆ ಒಂದು ಘಟನೆ ನಡೆಯಿತು. ಅದು ನನ್ನ ಒಬ್ಬನ ವಿಷಯ ಅಂತಲ್ಲ, ನನಗೆ ಹಿಂದೆ ನೆನಪಿದೆ. ನಾನು ಪತ್ರಿಕಾ ರಂಗಕ್ಕೆ 88-89ರಲ್ಲಿ ಸೇರುವಾಗ ಹಿರಿಯರು ಘಟಾನುಘಟಿಗಳಿದ್ದರು. ಅರ್ಧ ಗಂಟೆ ಕಾಯಿಸಿದರೆ ಅವರನ್ನು ಕಾಯಿಸ್ತಾಯಿದ್ರು. ಮೊದಲು ಚಹಾ ಬರಲಿ, ನೀವು ಅರ್ಧ ಗಂಟೆ ನಾವು ಕುಡಿಯೋ ತನಕ ನಿಲ್ಲಿ ಅಂತ ಹೇಳ್ತಾಯಿದ್ರು. ಅಲ್ಲಿ ನಿನ್ನೆ ನಾವು 2 ಗಂಟೆ ಕಾದಿದ್ದೇವೆ. ಮತ್ತು ಕೆಲವು ಸಲ ಕೆಲವು ವಿಷಯಗಳು ನಡೀತದೆ, ಅದು ಏನಂತ ಹೇಳೋದಿಲ್ಲ. ಆಗ ನಾನು ಅಲ್ಲಿ ಒಬ್ಬ ಹೇಳೋದು, ನಾನು ಎದ್ದೆ ಹೇಳಿ. ನಾನು ಎದ್ದೆ ಅಂತ ಹೇಳಿದರೆ ಬಾಕಿಯವರಿಗೆ ನೀವು ಹೇಳಿ ಅಂತ ಅವ್ರು ಹೇಳಬೇಕಾಗಿಲ್ಲ, ಎಲ್ಲ ಎದ್ದು ಹೊರಟಾಯಿತು. ಪ್ರೆಸ್ ಬಾಯ್ಕೊಟ್ಟೆ, ಅಲ್ಲಿ ಮತ್ತೆ ಇರುವ ಪ್ರಶ್ನೆ ಇಲ್ಲ. ಈ ರೀತಿಯ ಒಂದು ವೃತ್ತಿನಿಷ್ಠ ಪತ್ರಕರ್ತರನ್ನು ಕಂಡ ದಿನಗಳಿತ್ತು ನಾನು. ಈಗ ಅದೆಲ್ಲ ಕಡಿಮೆ ಆಗಿದೆ, ಹೋಗಿದೆ ಅಂತ ಹೇಳ್ಬೋದು. ಅಂತಹ ಘಟನೆಗಳು ನಡೆದಾಗ ಅದು ಒಬ್ಬನ ವಿಷಯ ಅಲ್ಲ, ಯಾರಿಗೆಲ್ಲ ತೊಂದರೆಗಳಿರ್ಬೋದು, ಏನೇನು ತೊಂದರೆಗಳಿರ್ಬೋದು. ಅಂಥ ವಿಷಯಗಳು ಬಂದಾಗ ಅವರು ನಮ್ಮನ್ನು ಕಾಯಿಸ್ತಾರೆ, ಆದರೆ ನಾವು ಯಾಕೆ ಅವರನ್ನು ಕಾಯಿಸಬಾರ್ದು ಅಂಥದ್ದನ್ನು ನಾವು ನೋಡಿಕೊಳ್ಬೇಕು. ಯಾಕೆಂದರೆ ಅಲ್ಲಿ ಒಬ್ಬನ ಧ್ವನಿ ಅಲ್ಲ, ಅದು ಎಲ್ಲರ ಧ್ವನಿ ಬರಬೇಕು. ಅದಕ್ಕೆ ಅಂತಹ ವಿಷಯಗಳು ನಡೆದಾಗ ಎಲ್ಲರೂ ಒಟ್ಟಾಗಿರಬೇಕು, ಅದು ಒಬ್ಬನಿಗಾಗಿ ಮಾಡುವುದಲ್ಲ. ಆ ರೀತಿಯಾಗಿ ಪತ್ರಕರ್ತರು ಆಗ ಅವರಿಗೆ ಎಣಿಸ್ತದೆ, ಹೌದು ಎಲ್ಲರೂ ಸರಿ ಒಟ್ಟಿಗೆ ಇದ್ದಾರೆ, ನಾವು ಇವರನ್ನು ಕಾಯಿಸೋದು ತಪ್ಪಾಯಿತು ಅಂತ ಅವರಿಗೆ ಮನವರಿಕೆ ಆಗಬೇಕು. ಅವರಿಗೊಂದು ಸಮಯದ ಇತಿಮಿತಿ ಇಲ್ವಾ? ನಮ್ಮನ್ನು 2 ಗಂಟೆ ನಿನ್ನೆ ಕಾಯಿಸಿದ್ದಾರೆ ಅವರು. ಏನು ನಮ್ಮ ಸಮಯಕ್ಕೆ ಬೆಲೆ ಇಲ್ವಾ? ನಾವು ಏನು ಆಫೀಸಲ್ಲಿ ಹೋಗಿ 2 ಗಂಟೆ ಖಾಲಿ ಕೂತರೆ ಮಲಗುವವರೇ ಯಾರು ಇಲ್ಲ ಇಲ್ಲಿ.
ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿಯೇ ಇರುವವರು. ಕೆಲವು ಎಷ್ಟು ಬ್ಯುಸಿ ಅಂದರೆ ಗೊತ್ತಿರ್ಬೋದು, ಅವರಿಗೆ ಒಂದು ನಿಮಿಷ ಅವರ ಕೆಲಸ ಮಾಡಲಿಕ್ಕೆ ಪುರುಸೋತಿರೋದಿಲ್ಲ, ಅಷ್ಟು ಬ್ಯುಸಿಯಾಗಿರುವವರಿದ್ದಾರೆ. ಹಾಗಾಗಿ ಅಂಥ ಘಟನೆಗಳು ಮರುಕಳಿಸಿದ ಹಾಗೆ ನೋಡಬೇಕು. ಮತ್ತೊಂದು ಒಳ್ಳೆಯ ಅಭಿವೃದ್ಧಿಯ ಕೆಲಸಗಳು ಬಂದಾಗ ಎಲ್ಲರೂ ಸಮಾನ ಚಿಂತನೆಯೊಂದಿಗೆ ಒಳ್ಳೆಯ ಯೋಜನೆ 12 ಯೋಜನೆ ಇದೆ ಅಂತ ಹೇಳಿದರು. 12 ಯೋಜನೆಗಳು ಒಳ್ಳೆಯ ರೀತಿಯಲ್ಲಿ ಆಗಲಿ, ಅದರಿಂದ ಸಮಾಜಕ್ಕೆ ಪ್ರಯೋಜನ ಆಗಬೇಕು. ಸಮಾಜಮುಖಿ ಆಗುವಂತಹ ಕೆಲಸಗಳು ನಿರಂತರವಾಗಿ ಪತ್ರಕರ್ತರ ಸಂಘದಿಂದ ನಡೆಯಲಿ. ಅದಕ್ಕೆ ಹೊಸ ಅಧ್ಯಕ್ಷರ ಹುರುಪು, ಕಾರ್ಯದರ್ಶಿಯವರ ಹುರುಪು ಮತ್ತೆಲ್ಲ ಪದಾಧಿಕಾರಿಗಳ ಹುರುಪು ಹುಮ್ಮಸ್ಸು ಕೂಡಿ ಬರಲಿ ಅಂತ ಹೇಳಿಕೊಳ್ಳುತ್ತಾ, ಹೊಸ ಅಧ್ಯಕ್ಷರು ಶಶಿಧರ್ ಪಯ್ಯನ್ಬೇಲ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹಾಗೂ ಎಲ್ಲ ತಂಡಕ್ಕೂ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿ ಇಲ್ಲಿವರೆಗೆ ಕಾರ್ಯನಿರ್ವಹಿಸಿದಂತಹ ವಸಂತ್ ಕೋಣಾಜಿ ಅವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿರಂತರವಾಗಿ ಪತ್ರಕರ್ತರ ಸಂಘ ಅಭಿವೃದ್ಧಿ ಆಗಲಿ. ನಾವು ಇಲ್ಲಿ ಈಗ ಹೇಳಿದರು ತಾತ್ಕಾಲಿಕವಾಗಿದ್ದೇವೆ, ಹೇಳಿದರೆ ಹೇಳಬೇಕಾಗ್ತದೆ, ಹೇಳುವಂಥ ಇದರಲ್ಲಿ ಹೋರಾಟ ಅದು ಇದ್ದದ್ದೇ. ಆದರೆ ಆದಷ್ಟು ಬೇಗ ಸ್ವಂತ ನಿವೇಶನ ಆಗಲಿ, ಎಲ್ಲರಿಗೊಂದು ಸ್ವಂತ ನೆಲೆ ಆಗಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಅಭಿನಂದನೆಗಳು. ಸರ್, ಈಗ ಮುಂದಕ್ಕೆ ವಜ್ರರವರು ಚುನಾವಣಾಧಿಕಾರಿ ಸತೀಶ್ ರ ಮತ್ತು ಹಾಗೆ ಸಹ ಚುನಾವಣಾಧಿಕಾರಿ ನಮ್ಮ ಅಶೋಕ್ ಅವರಿಗೆ ಪುಷ್ಪವನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶಶಿಧರ್ ಪಯ್ಯನ್ಬೇಲ್ ಅವರಿಗೆ ಸಹ ನನ್ನ ಒಂದು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶಶಿಧರ್ ಪಯ್ಯನ್ಬೇಲ್ ಅವರು ನಾನು ಪತ್ರಿಕೋದ್ಯಮ ಪ್ರವೇಶಿಸುವ ಮೊದಲೇ ಈ ಪತ್ರಿಕೋದ್ಯಮದಲ್ಲಿ ತುಂಬ ಕೆಲಸ ಮಾಡಿದವರು, ಉತ್ತಮವಾದ ಒಂದು ಕೃಷಿ ಮಾಡಿದವರು ಪತ್ರಿಕೋದ್ಯಮದಲ್ಲಿ. ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘಕ್ಕೆ ಹೊಸ ಶಕ್ತಿಯನ್ನು ಕೊಟ್ಟಿದೆ. ಯಾವುದೇ ಪತ್ರಕರ್ತರು ತಮ್ಮ ಸ್ವರಕ್ಷಣೆಯನ್ನು ಮಾಡಿಕೊಳ್ಬೇಕು. ಅಂದರೆ ಪತ್ರಕರ್ತರಂತ ಹೇಳಿದ್ರೆ ಈಗ ಸೋಷಲ್ ಮೀಡಿಯಾಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಂದರೆ ಪತ್ರಕರ್ತರಿಗೆ ಸ್ವರಕ್ಷಣೆ ಬೇಕು. ಮತ್ತು ತಾಲೂಕು ಪತ್ರಕರ್ತರ ಸಂಘ ಒಂದು ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಬಗ್ಗೆ ಹೇಳುವುದಾದರೆ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಕ್ಷಿಪ್ರಗತಿಯಲ್ಲಿ ಒಂದು ಮೇಲೆ ಬಂದಂಥ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ. ನಾನು 2ನೇ ಬಾರಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ನಾನು ಮೊದಲ ಅವಧಿಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆ ಆಗಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ತಾಲೂಕು ಪತ್ರಕರ್ತರ ಸಂಘದ ಸರ್ವ ಪದಾಧಿಕಾರಿಗಳನ್ನು ಭೇಟಿಯಾಗಿ ಮಾತಾಡಿದ್ದೇನೆ. ನಾನು ಕಂಡಂತೆ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಆಗ ಆಗಿರಲಿಲ್ಲ ಮೊದಲ ಅವಧಿಯಲ್ಲಿ. ಈಗ 3 ವರ್ಷ ಆಯಿತು. ಈ 3 ವರ್ಷದ ಅವಧಿಯಲ್ಲಿ ಇದರ ಬೆಳವಣಿಗೆ ನಿಜವಾಗಿಯೂ ಶ್ಲಾಘನೀಯವಾಗಿದೆ. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮ್ಮ ಅವಧಿಯಲ್ಲಿ ಅಧ್ಯಕ್ಷರಾದ ಶಶಿಧರ್ ಪಯ್ಯನ್ಬೇಲ್ ಅವರ ಅವಧಿಯಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳು ನಡೆಯಲಿ. ಮುಖ್ಯವಾಗಿ ಪತ್ರಕರ್ತರಿಗೆ ಆರೋಗ್ಯದ ಒಂದು ಸಮಸ್ಯೆ ಕಾಡುತ್ತದೆ. ಪ್ರತಿ ಪತ್ರಕರ್ತರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ವಿಶೇಷವಾದ ಒಂದು ಕಾಳಜಿಯನ್ನು ನೀಡಬೇಕು. ಅದೇ ರೀತಿ ಈ ಸಂಘದಿಂದ ಉತ್ತಮವಾದ ಕೆಲಸ ಕಾರ್ಯಗಳು ನಡೆಯಲಿ. ಈ ಸಂಘಕ್ಕೆ ಸ್ವಂತ ನಿವೇಶನ ಆಗಲಿ. ವಿದ್ಯಾಧರ್ ಶೆಟ್ಟಿ ಹೇಳಿದ ಹಾಗೆ ಉತ್ತಮವಾದ ಕೆಲಸ ಕಾರ್ಯಗಳ ಮೂಲಕ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ರಾಜ್ಯದಲ್ಲೇ ಮಾದರಿ ಪತ್ರಕರ್ತರ ಸಂಘವಾಗಿ ಬೆಳೆಯಲಿ ಎಂದು ಶುಭಾರಿಸ್ತೇನೆ. ಇರುವಂಥ ಎಲ್ಲ ಗಣ್ಯರನ್ನು ವಂದನಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿ ಹಾಕಲಿಕ್ಕಿದ್ದಾರೆ. ಇವತ್ತು ನಾವು ಈಗ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಕೊನೆ ಹಂತದಲ್ಲಿದ್ದೇವೆ. ಕೊನೆ ಅಂತ ಹೇಳುವಾಗ ಅದು ವಂದನಾರ್ಪಣೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಚುನಾವಣಾಧಿಕಾರಿಯಾಗಿ ನಮ್ಮ ಈ ಚುನಾವಣೆಗೆ ಆಗಮಿಸಿದಂತಹ ಸತೀಶ್ ರೈ ಅವರಿಗೆ ನಾನು ನಮ್ಮ ಎಲ್ಲ ಸಂಘದ ಸದಸ್ಯರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಅಶೋಕ್ BN ಶೆಟ್ಟಿ ಇವರಿದ್ದಾರೆ, ಸಹ ಚುನಾವಣಾಧಿಕಾರಿಯಾಗಿ ಬಂದವರು. ಸೊ ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಸಂತ್ ಕೋಣಾಜಿ ಇದ್ದಾರೆ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಹಿರಿಯ ಪತ್ರಕರ್ತರಾದಂತಹ ವಿದ್ಯಾಧರ್ ಶೆಟ್ಟಿ ಸರ್ ಇದ್ದಾರೆ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಈ ಸಂಘದ ನೂತನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ದಿನೇಶ್ ನಾಯ್ಕ್ ಇದ್ದಾರೆ, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಇನ್ನು 2026 ಇಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನೂತನ ಅಧ್ಯಕ್ಷ ಆದಂತಹ ನಮ್ಮ ಶಶಿಧರ್ ಪಯ್ಯನ್ಬೇಲ್ ಸರ್ ಇದ್ದಾರೆ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ
ಎಲ್ಲ ಇಲ್ಲಿ ಎಲ್ಲ ಇದ್ದಾರಾ? ನಾನು ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋಗಲ್ಲ. ಆಸಿಫ್ ಆಗಿರ್ಬೋದು, ಮೋಹನ್ ಕುತ್ತಾರ್, ಮತ್ತು ನಮ್ಮ ಪುಂಡಿಕ ಆಗಿದ್ದಾರೆ. ಅದೇ ರೀತಿ ರಾಜ, ಸುಷ್ಮಿತಾ, ಮತ್ತು ಗಣೇಶ್, ಮತ್ತು ಧನು, ಆಸಿಫ್, ಎಲ್ರಿಗೂ ಕೂಡ, ಸತೀಶ್ ಕೊಣಾಜೆ, ಎಲ್ರಿಗೂ ಕೂಡ ನಾನು ವಂದನೆಯನ್ನು ಅರ್ಪಿಸ್ತಿದ್ದೇನೆ. ಶಿವ್ ಇದ್ದಾರೆ, ಶಿವ್ ಮತ್ತು ಇನ್ನು ಗಣೇಶ್ ಅಣ್ಣ ಇದ್ದಾರೆ. ಎಲ್ರಿಗೂ ಕೂಡ ನಾನೀಗ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅಪ್ಪಣ್ಣ